ವಿದೇಶದಿಂದಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಮೇ 31 ಬೆಳಗ್ಗೆ ನಾನು ವಿಚಾರಣೆಗೆ ಹಾಜರಾಗ್ತೇನೆ SIT ಮುಂದೆ ಅಂತ ವಿಡಿಯೋವನ್ನು ಹರಿಬಿಟ್ಟಿರುವಂತದ್ದು. ರಾಜಕೀಯ ಬೆಳವಣಿಗೆ ಸಹಿಸಲಾಗದೆ ನನ್ನ ವಿರುದ್ಧವಾಗಿ ಪಿತೂರಿ ಮಾಡಿದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂತದ್ದು ಪ್ರಜ್ವಲ್ ರೇವಣ್ಣ. ಕೆಲವು ಶಕ್ತಿಗಳು ನನ್ನನ್ನು ಕುಗ್ಸೋದಕ್ಕೆ ಈ ರೀತಿಯಾಗಿ ಮಾಡಿವೆ, ಕೆಲವು ಶಕ್ತಿಗಳು ಒಟ್ಟಾಗಿ ನನ್ನ ವಿರುದ್ಧವಾಗಿ ಪಿತೂರಿ ಮಾಡಿರುವಂಥದ್ದು ಅಂತ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಾಂಬನ್ನು ಹಾಕಿದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅನೇಕ ದಿನಗಳಿಂದಲೂ ಕೂಡ ತಲೆಮರೆಸಿಕೊಂಡಿದ್ರು. ಈಗ ವಿಡಿಯೋ ಮುಖಾಂತರ ಅವರು ಪ್ರತ್ಯಕ್ಷವಾಗಿರುವಂಥದ್ದು. ಇನ್ನು ವಿದೇಶದಿಂದಲೇ ಪ್ರಜ್ವಲ್ ವಿಡಿಯೋ ಮಾಡಿ ತಂದೆ ತಾಯಿ ತಾತ ಕುಮಾರಣ್ಣಂಗೆ ನಾನು ಕ್ಷಮೆಯಾಚನೆಯನ್ನು ಮಾಡ್ತೇನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡಿದ್ದಾರೆ. ಇನ್ನು ಕ್ಷಮೆಯಾಚನೆ ಮಾಡಿದ್ದಾರೆ, ನಾಡಿನ ಜನತೆಗೂ ಕೂಡ ನಾನು ಕ್ಷಮೆ ಕೇಳ್ತೇನೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿದೇಶಕ್ಕೆ ಹೋಗುವ ಪ್ಲಾನ್ ಮುಂಚೆಯೇ ನಿಗದಿಯಾಗಿತ್ತು. ಏನು ವೋಟಿಂಗ್ ನಡೀತಲ್ಲ, ಮೊದಲ ಹಂತದ ಚುನಾವಣೆ ಲೋಕಸಭಾ ಚುನಾವಣೆ ನಡೀತಲ್ಲ, ಅವತ್ತೇ ಇವರು ವೋಟ್ ಮಾಡಿ ವಿದೇಶಕ್ಕೆ ಹೋಗಿದ್ರು, ಜರ್ಮನಿಗೆ ಹೋಗಿದ್ರು. ಆ ಬಗ್ಗೆನೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಬರೋ ಶುಕ್ರವಾರ SIT ಮುಂದೆ ನಾನು ಹಾಜರಾಗ್ತೀನಿ. ಮೇ 26ರಂದು ನನ್ನ ಮೇಲೆ ಯಾವ ಕೇಸ್ ಕೂಡ ಇರಲಿಲ್ಲ, SIT ಕೂಡ ರಚನೆಯಾಗಿಲ್ಲ. ನ್ಯೂಸ್ ಚಾನೆಲ್ ನೋಡಬೇಕಾದ್ರೆ ನನಗೆ ಈ ವಿಷಯ ಗೊತ್ತಾಯ್ತು ಅಂತ ಪ್ರಜ್ವಲ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕೆ ಇದಕ್ಕೂ ಮುಂಚೆ ಪ್ರಜ್ವಲ್ ರೇವಣ್ಣ ಅವರಿಗೆ ಗೊತ್ತಿರಲಿಲ್ವಾ? ಈ ಪ್ರಕರಣದಲ್ಲಿ ಸಿಲುಕಿಕೊಂಡೇ ಇವರು ಎಸ್ಕೇಪ್ ಆಗಿದ್ರು ಅನ್ನೋ ಒಂದು ಮಾತುಗಳನ್ನು ರಾಜಕೀಯ ನಾಯಕರು ಹೇಳ್ತಾ ಇರುವಂಥದ್ದು. ಇನ್ನು ವಿಡಿಯೋ ಬಗ್ಗೆ ನಾನು ಮುಂಚೆನೇ ಹೇಳ್ತಾ ಇದ್ದೆ, ವಿಡಿಯೋ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಸುಳ್ಳಿನ ಪ್ರಕರಣ ಅಂತ ಪ್ರಜ್ವಲ್ ರೇವಣ್ಣ ಆರೋಪವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಪ್ರಕರಣದಿಂದ ಆಚೆ ಬರುವ ಕೆಲಸವನ್ನು ನಾನು ಮಾಡ್ತೀನಿ, ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ, ನ್ಯಾಯಾಲಯದ ಮೂಲಕ ಈ ಒಂದು ಪ್ರಕರಣದಿಂದ ಆಚೆ ಬರುವಂತಹ ಕೆಲಸ ಮಾಡ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಂದ ನಂತರ ಅಂದರೆ ವಿದೇಶದಿಂದ ಬಂದ ನಂತರ ಇದಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ತೆರೆ ಇಡುವಂತಹ ಕೆಲಸ ಮಾಡ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮೇ 31ರಂದು 10 ಗಂಟೆಗೆ SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಹರಿಬಿಟ್ಟಿರುವಂಥದ್ದು. ಹಾಗಾದ್ರೆ ವಿದೇಶದಿಂದ ವಿಡಿಯೋ ಹರಿಬಿಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು
ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಂಥ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಪತ್. ನೇರ ಸಂಪರ್ಕದಲ್ಲಿದ್ದಾರೆ. ಸಂಪತ್, ನೋಡ್ತಾ ಇದ್ದೀವಿ ಇಷ್ಟು ದಿನ SIT ಅಧಿಕಾರಿಗಳು ಹುಡುಕಾಡಿ ಸಾಕಾಗಿ ಹೋಗಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿದೇಶದಿಂದ ವಿಡಿಯೋವನ್ನು ಹರಿಬಿಡ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಸುಳ್ಳು ಪ್ರಕರಣಗಳು ದಾಖಲಾಗಿದೆ, ಕೋರ್ಟ್ ಮುಖಾಂತರ ನಾನು ಹೊರಗಡೆ ಬರ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ SIT ರಚನೆ ಆಗಿರಲಿಲ್ಲ, ಮೊದಲೇ ಪ್ರೀ ಪ್ಲಾನ್ ಆಗಿತ್ತು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ, ಅವರು ಲಾಯರ್ ಮುಖಾಂತರವಾಗಿ SITಗೆ 1 ವಾರದ ಸಮಯವನ್ನು ಕೇಳಿದ್ರು. ಆದರೆ 1 ವಾರದ ಸಮಯ ಆಗಿ 1 ತಿಂಗಳಾಯಿತು. ಈಗ ಅವರು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ದಾರೆ. 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿಡಿಯೋದ ಬಗ್ಗೆ ಈ ಒಂದು ಪ್ರಕರಣದ ಒಂದು ಕಂಪ್ಲೀಟ್ ಸಾರಾಂಶವನ್ನು ಕೊಡೋದಾದ್ರೆ. ಎಸ್ ವಿಶ್ವನಾಥ್, ಪ್ರಮುಖವಾಗಿ ಗಮನಿಸ್ತಾ ಹೋಗಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾದಂಥ ವಿಚಾರ. ಕೇಂದ್ರದ ಲೆವೆಲ್ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿತ್ತು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಅಥವಾ ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ, ಪೆನ್ ಡ್ರೈವ್ ಎಲ್ಲೆಡೆ ಹಂಚಿಕೆ ಆಗ್ತಾ ಇದ್ದಂತೆ, ಎಲೆಕ್ಷನ್ ಮುಗಿತಾ ಇದ್ದಂತೆ ಓಟ್ ಹಾಕಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗ್ತಾರೆ, ತಲೆಮರೆಸ್ಕೊಳ್ತಾರೆ. ಇವತ್ತು ಪ್ರತ್ಯಕ್ಷವಾದ್ರು SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಹುಡುಕಾಡದ ಜಾಗ ಇಲ್ಲ, ಎಲ್ಲ ಕಡೆಯೂ ಹುಡುಕಾಟವನ್ನು ನಡೆಸಿದ್ರು, ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರು, ಕೇಂದ್ರ ಸರ್ಕಾರದ ಸಹಕಾರವನ್ನ ಕೇಳಿದ್ರು, ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ನ ರದ್ದು ಮಾಡಿ ಅಂತ ಕೇಳ್ಕೊಂಡ್ರು. ಆದ್ರೂ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗಿರಲಿಲ್ಲ. ಇವತ್ತಿನ ಮ್ಯಾಟರ್ ಪ್ರಕಾರ ಒಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡ್ತಾರೆ. ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಕೊಟ್ಟಿರುವಂತಹ ಹೇಳಿಕೆಗಳು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ತಮ್ಮ ತಂದೆ ತಾಯಿಯ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ, ಅವರ ತಾತ ಮಾಜಿ ಪ್ರಧಾನಿ ದೇವೇಗೌಡರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ, ಹಾಗೇನೆ ಅವರ ಚಿಕ್ಕಪ್ಪ ಆಗಿರುವಂತಹ ಮಾಜಿ CM HD ಕುಮಾರಸ್ವಾಮಿ ಅವರ ಬಳಿಯೂ ಕ್ಷಮೆಯನ್ನ ಯಾಚಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಪ್ರಜ್ವಲ್, ನೀವು ಎಲ್ಲೇ ಇದ್ರೂ ಕೂಡ ಬಂದು ತನಿಖೆಗೆ ಹಾಜರಾಗಬೇಕು, ಹೀಗೆ ತಲೆಮರೆಸ್ಕೊಳ್ಳೋದು ಸರಿಯಲ್ಲ ಎನ್ನುವಂಥದ್ದಾಗಿ ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಸುದ್ದಿಗೋಷ್ಠಿಗಳನ್ನು ನಡೆಸ್ತಾರೆ. ಆ ಎಲ್ಲ ಸುದ್ದಿಗೋಷ್ಠಿಗಳಲ್ಲಿ ಅವರು ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ, ಪ್ರಜ್ವಲ್ ನೀನು ಎಲ್ಲಿದ್ರೂ ಬರಬೇಕು, SIT ತನಿಖೆಗೆ ಹಾಜರಾಗಬೇಕು, ಹೀಗೆ ತಲೆಮರೆಸ್ಕೊಳ್ಳೋದು ಸರಿಯಲ್ಲ ಅಂತೇಳಿ. ಹಾಗೇನೆ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ರೇವಣ್ಣ ಜೈಲಿಗೂ ಕೂಡ ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಂತ್ರಸ್ತ ಮಹಿಳೆಯನ್ನ KR
ಏನು ನಗರದ ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದಂಥ ಪ್ರಕರಣದಲ್ಲಿ HD ರೇವಣ್ಣ, ಮಾಜಿ ಸಚಿವರಾಗಿರುವಂಥ ರೇವಣ್ಣ ಜೈಲಿಗೆ ಹೋಗ್ತಾರೆ, ಸೆಂಟ್ರಲ್ ಜೈಲಿನಲ್ಲಿರ್ತಾರೆ, ಪರಪ್ಪನ ಅಗ್ರಹಾರದಲ್ಲಿರ್ತಾರೆ. ಸದ್ಯ ಅವ್ರಿಗೆ ಬೇಲ್ ಸಿಕ್ಕಿದೆ, ಹೊರಗಡೆ ಇದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಈ ಪ್ರಕರಣದಲ್ಲಿ ಆಗಿದೆ. ಪ್ರಮುಖವಾಗಿ ಒಂದು ಪ್ರತಿಷ್ಠಿತ ಕುಟುಂಬ, ತಾತ ಪ್ರಧಾನಿ ಆದವರು, ಅವರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿಗಳು, ತಂದೆ ಮಾಜಿ ಸಚಿವರು, ಅವರು ಕೂಡ ಸಂಸದರು. ಹೀಗೆ ಒಂದು ಹೈ ಪ್ರೊಫೈಲ್ ಕೇಸ್ ಇದು. ಇದರ ಹಿಂದೆ SIT ಬಿದ್ದಂಥ ಸಂದರ್ಭದಲ್ಲಿ SIT ಅವರು ಈ ಪ್ರಕರಣದ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಗಿತ್ತು. ಇನ್ನೊಂದು ಕಡೆಯಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಎಲ್ಲವೂ ಕೂಡ ಗಮನಿಸಿದ್ರಿ. ಹಾಗೆಯೇ ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಹುಡುಕಾಟವನ್ನು SIT ತಂಡದವರು ನಡೆಸ್ತಾ ಇದ್ದಂಥ ಸಂದರ್ಭವನ್ನು ಗಮನಿಸ್ತಾ ಹೋಗೋದಾದರೆ ಸರಿಯಾಗಿ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತಾ ಇಲ್ವಾ ಎನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅರಬ್ನಿಂದ ಯಾವ ಫ್ಲೈಟ್ ಬರುತ್ತೆ, ಬೇರೆ ಬೇರೆ ದೇಶಗಳಿಂದ ಯಾವ ಫ್ಲೈಟ್ ಬರುತ್ತೆ, ಈ ಫ್ಲೈಟ್ಗಳನ್ನು SIT ಅಧಿಕಾರಿಗಳು ಕಾಯ್ತಾ ಇದ್ರು. ಈ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಏನಾದರೂ ಬರಬಹುದಾ? ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗುತ್ತೆ, ಆದರೆ ಆ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬರೋದಿಲ್ಲ. ಹಾಗೆಯೇ ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಕಾದಿದ್ದು ಸಿಕ್ಕಾಪಟ್ಟೆ ಸಾರಿ. ಸಾಕಷ್ಟು ಬಾರಿ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತೇಳಿ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಹೋಗಿ ಕಾಯ್ತಾರೆ, ವಾಪಸ್ ಬರ್ತಾರೆ. ಈ ರೀತಿಯೂ ಕೂಡ ಈ ಪ್ರಕರಣದಲ್ಲಿ ಆಗಿತ್ತು. ಎಲ್ಲ ಒಂದು ಕಡೆಯಲ್ಲಿ ದಿಕ್ಕು ತಪ್ಪಿಸುವ ಯತ್ನ ಈ ಪ್ರಕರಣದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆ ಬಳಿಕ ನೋಡ್ತಾ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣ ಇವತ್ತು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೇ ಹೇಳಿಕೆ ನಾನು ಮಧ್ಯದಲ್ಲೇ ಇಂಟ್ರಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ಈಗ ಪ್ರಜ್ವಲ್ ರೇವಣ್ಣ ನಾನು 31ನೇ ತಾರೀಕು ಬರ್ತೀನಿ, SIT ಕಚೇರಿ ಮುಂದೆ, SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅನ್ನೋ ಒಂದು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ರಾಜಕೀಯ ಅಂತಂದರೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾರೆ. ಈ ವಿಡಿಯೋವನ್ನು ಸುಳ್ಳು ಪ್ರಕರಣಗಳನ್ನು ನನ್ನ ಮೇಲೆ ಹಾಕಿರುವಂಥದ್ದು ಅಂತ ಕೋರ್ಟ್ ಮುಖಾಂತರವಾಗಿ ನಾನು ಹೊರಗಡೆ ಬರ್ತೀನಿ. ಅದು ಕಾನೂನಿನ ಪ್ರಕ್ರಿಯೆ. ಎಲ್ಲೋ ಒಂದು ಕಡೆ ಇಷ್ಟು ದಿನ ತಲೆ ತಪ್ಪಿಸಿಕೊಂಡಂತಹ ಆರೋಪಿ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಬೆಟ್ಟು ಮಾಡೋದು, ಅದು ರಾಹುಲ್ ಗಾಂಧಿಯವರ ವಿರುದ್ಧವಾಗೂ ಮಾತನಾಡೋದು, ಇದೊಂದು ಭಾಗ. ಅದಾದ ಮೇಲೆ SIT ಅಧಿಕಾರಿಗಳ ಮುಂದೆ ಹಾಜರಾದ ಮೇಲೆ ಈ ತನಿಖೆ ಯಾವ ಹಂತಕ್ಕೆ ಹೋಗಿ ಮುಟ್ಬೋದು ಅಂತ ತುಂಬ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ತಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವತ್ತೇ SIT ಅವರು ಯಾವತ್ತು ನೋಟಿಸ್ ಕೊಟ್ಟಿದ್ರು ಅವತ್ತೇ ಬಂದು ವಿಚಾರಣೆಯನ್ನು ಎದುರಿಸ್ಬೋದಿತ್ತು. ಏನೋ ಒಂದು ರೀತಿಯಲ್ಲಿ ಅರೆಸ್ಟ್ ಕೂಡ ಅವ್ರ ತಪ್ಪು ಸಾಬೀತಾದರೆ ಅಥವಾ SIT ಅವರಿಗೆ ಅವರನ್ನು ವಿಚಾರಣೆ ಮಾಡಬೇಕು ಅಂತಿದ್ರೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಬೋದಿತ್ತು. ಆದರೆ ಈ ಪ್ರಕರಣದಲ್ಲಿ ಯಾಕೆ ಇಷ್ಟು ಡಿಲೇ ಆಯಿತು ನೋಡಲೇಬೇಕಾಗತ್ತೆ. ತಪ್ಪಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿ ವಿಚಾರಣೆಗೆ ಹಾಜರಾಗಬಹುದು, ಕಾನೂನಾತ್ಮಕವಾಗೂ ಕೂಡ ಹೋರಾಟವನ್ನು ನಡೆಸಬಹುದು. ಏನು ಇಲ್ಲಿ 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆ ಆಗುತ್ತೆ. ವೋಟ್ ಹಾಕಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾರೆ. ಆ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಯಾವತ್ತು ವಿದೇಶಕ್ಕೆ ಹೋಗ್ತಾರೆ, ಆ ನಂತರದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ SIT ತನಿಖೆಗೆ ಶಿಫಾರಸು ಮಾಡುತ್ತೆ. ಅಂತ ಹೇಳಿದ್ರೆ ಈ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ, ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಯನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅಂತ ಹೇಳಿದ್ರೆ SIT ತಂಡ ಕೂಡ ಈ ಪ್ರಕರಣದಲ್ಲಿ ರಚನೆ ಆಗುತ್ತೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾನು ವಿದೇಶಕ್ಕೆ ಹೋಗುವಂಥ ಪ್ಲಾನ್ ಎಲೆಕ್ಷನ್ ದಿವಸ ಮಾಡಿದಲ್ಲ. ನಾನು ವೋಟ್ ಹಾಕಿ ವಿದೇಶಕ್ಕೆ ಅಥವಾ ಫಾರಿನ್ಗೆ ಹೋಗ್ಬೇಕಂತೇಳಿ ಮುಂಚಿತವಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೆ. ಹೀಗಾಗಿ ನನ್ನ ಪ್ಲಾನ್ ಪ್ರಕಾರ ನಾನು ವಿದೇಶಕ್ಕೆ ಹೋದೆ. ನಾನು ಫಾರಿನಿಗೆ ಹೋದ್ಮೇಲೆ ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, SIT ತಂಡ ರಚನೆ ಆಗಿದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಇತ್ತು ಅಂತ ಹೇಳಿದ್ರೆ ನನ್ನನ್ನು ಸಿಕ್ಕಿ ಹಾಕಿಸಬೇಕು ಅಂತೇಳಿ ಈ ರೀತಿಯಾದಂಥ ಪ್ಲಾನ್ ಅನ್ನ ಸರ್ಕಾರ ಮಾಡ್ಕೊಂಡಿದೆ, ಕಾಂಗ್ರೆಸ್ನವ್ರು ಮಾಡ್ಕೊಂಡಿದೆ. ವೆರಿ ಕ್ಲಿಯರ್. ವಿಶ್ವನಾಥ್, ನೀವು ಕೂಡ ಹೇಳ್ತಾ ಇದ್ರಿ ರಾಹುಲ್ ಗಾಂಧಿ ಅವರು ಕೂಡ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಅಂತೇಳಿ. SIT ರಚನೆ ಆಗಿ SIT ಅವರು ತನಿಖೆಯನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಕೂಡ ಹೋದಲ್ಲಿ ಬಂದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ತೆಗಿತಾರೆ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಮಾತನಾಡ್ತಾರೆ. ಎಲ್ಲ ಒಂದು ಕಡೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇರೋದು ಇದೆ, ನನ್ನನ್ನು ಟಾರ್ಗೆಟ್ ಮಾಡಿದ್ರು, ಹಾಸನದಲ್ಲಿ ಕೆಲವೊಂದಿಷ್ಟು ಷಡ್ಯಂತ್ರಗಳನ್ನು ಮಾಡಿದ್ರು, ಬೇಕಂತಲೇ ಈ ರೀತಿಯಾಗಿ ಒಂದು ಸಂಚನ್ನು ರೂಪಿಸಿದ್ರು, ಈ ಸಂಚಿನ ಮೂಲಕ ನನ್ನನ್ನು ಕೆಡುವಂಥ ಕೆಲಸವನ್ನು ಮಾಡಿದ್ರು ಎನ್ನುವಂಥದ್ದಾಗಿ ವಿಡಿಯೋ ಹೇಳಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಿಡಿಯೋ ಏನು ವೈರಲ್ ಆಯಿತು ಅಥವಾ ಈ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಆಯಿತು, ಇದರಿಂದ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಎನ್ನುವಂಥದ್ದಾಗಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ತನಿಖೆ ಆಗಬೇಕಿರೋದು ನಿಜ. 31ನೇ ತಾರೀಕು ಅಂತ ಹೇಳಿದ್ರೆ ಇದೇ ಶುಕ್ರವಾರ ನಾನು ಬರ್ತೀನಿ, SIT ತನಿಖೆಗೆ ಹಾಜರಾಗ್ತೀನಿ ಎನ್ನುವಂಥದ್ದಾಗಿ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಟೈಮ್ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ನಾನು ಶುಕ್ರವಾರ ಬರ್ತೀನಿ, ಬೆಳಗ್ಗೆ 10 ಗಂಟೆಗೆ
SIT ಅವ್ರ ಮುಂದೆ ಹಾಜರಾಗ್ತೀನಿ ಅನ್ನೋದಾಗಿ ಅಜ್ಞಾತ ಸ್ಥಳದಿಂದ Okay. ಕೊಟ್ಟಿರುವಂತ ಹೇಳಿಕೆ ಇದು ವಿಶ್ವನಾಥ್. ಧನ್ಯವಾದ ಸಂಪತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ಹರಿಬಿಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ನನ್ನನ್ನು ಕಂಪ್ಲೀಟ್ ಆಗಿ ತುಳಿಬೇಕು, ನನ್ನ ಬೆಳವಣಿಗೆಯನ್ನು ಸಹಿಸಿದವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಆದರೆ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ ಪ್ರಜ್ವಲ್ ಅವರೇ. ನೀವು ಇಷ್ಟು ದಿವಸ ತಲೆಮರೆಸಿಕೊಳ್ಳುವ ಬದಲು ನ್ಯಾಯಯುತವಾಗಿ ಇದ್ದಿದ್ರೆ SIT ಅಧಿಕಾರಿಗಳ ತನಿಖೆಗೆ ಹಾಜರಾಗಿ ಅವರಿಗೆ ಸಹಕಾರವನ್ನು ಕೊಡಬೇಕಾಗುತ್ತೆ. ಆದರೆ 1 ತಿಂಗಳು ನೀವು SIT ಅಧಿಕಾರಿಗಳನ್ನು ಸತಾಯಿಸಿರುವಂಥದ್ದು. ನಿಮ್ಮಿಂದಾಗಿ ಪಕ್ಷಕ್ಕೂ ಮುಜುಗರ, ನಿಮ್ಮ ಕುಟುಂಬಕ್ಕೂ ಮುಜುಗರ, ಅದೇ ರೀತಿಯಾಗಿ ನಿಮ್ಮ ಕಾರ್ಯಕರ್ತರಿಗೂ ಮುಜುಗರ. ಸದ್ಯಕ್ಕೆ ಕ್ಷಮೆ ಕೇಳಿದ್ದೀರಿ. ನೀವು ಬಂದಾದ ಮೇಲೆ SIT ಅಧಿಕಾರಿಗಳು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಏನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ವಿಡಿಯೋ ಮುಖಾಂತರವಾಗಿ ಕ್ಷಮೆ ಕೇಳಿದ್ದಾರೆ ಪ್ರಜ್ವಲ್ ಅವರು. ಕಾನೂನನ್ನ ಯಾವ ರೀತಿಯಲ್ಲಿ ತನಿಖೆಗೆ ಸಹಕಾರ ಕೊಡ್ತಾರೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.